ನಾನು ಅವಳು ಬಚ್ಚಿಟ್ಕೊಂಡಿರೋದನ್ನ ಜಿನ್ ಪೊಲೀಸರಿಗೆ ಹೇಳ್ದೆ ಮತ್ತೆ ಅವಳನ್ನ ಬಂದ್ಸೋದಕ್ಕೆ ಸಹಾಯ ಮಾಡಿದೆ. ಮತ್ತೆ ಅವಳನ್ನ ಕರ್ಕೊಂಡು ಹೋಗುವಾಗ ಅವಳು ಹೇಳ್ತಾ ಇದ್ಲು, ಚಿಂಟು ನಾನು ವಾಪಸ್ ಬರ್ತೀನಿ ಮತ್ತೆ ಸೇಡನ್ನ ತಗೊಳ್ತೀನಿ, ನಿನ್ನ ಬಿಡೋದಿಲ್ಲ ಚಿಂಟು, ನಾನು ನಿನ್ನ ಬಿಡೋದಿಲ್ಲ. ಆದ್ರೆ ಜಿಂಟು ಈಗ ಅವಳು ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ, ಮತ್ತೀಗ ಅವಳು ನಿನ್ನ ಹುಡುಕ್ತಾ ಇದ್ದಾಳೆ. ಆದ್ರೆ ನೀನು ಭೂಮಿ ಮೇಲಿರೋ ವಿಷಯ ಅವಳಿಗಿನ್ನೂ ಗೊತ್ತಾಗಿಲ್ಲ ಕಂದ, ಹಾಗಾಗಿ ನೀನು ಹೆದರುವಂತ ಯಾವುದೇ ಅವಶ್ಯಕತೆ ಇಲ್ಲ ಕಣೋ. ಅಂಕಲ್, ನೀವು ಚಿಂಟುನ ನಿಮ್ ಜೊತೆ ಕರ್ಕೊಂಡು ಹೋಗಿ. ಜಿಂಟುಗೆ ಅಲ್ಲಿ ಇಲ್ಲಿಕ್ಕಿಂತನೂ ಅಪಾಯ ಇದೆ, ಏಕೆಂತಂದ್ರೆ ಅವಳು ಇವನ್ನ ಜಿನ್ ವರ್ಲ್ಡ್ ಅಲ್ಲಿ ಹುಡುಕ್ತಾ ಇದ್ದಾಳೆ. ಜಿಂಟು, ಇದು ತಗೋ ಜಿನ್ ಕ್ಯಾಚರ್, ಅವಳು ಸಿಗ್ತಾ ಇದ್ದಾಗ್ಲೇ ಅವಳನ್ನ ಇದ್ರಲ್ಲಿ ಬಂದ್ ಸಾಕ್ಬಿಡು ನೀನು, ಸರಿನಾ? ಸರಿ ಅಜ್ಜ. ಜಂಟು, ನೀನ್ ಇಷ್ಟೊಂದು ಯಾಕೆ ಹೆದರ್ಕೋತಿದ್ಯಾ? ಅವಳು ತುಂಬಾ ಖತರ್ನಾಕು, ನನ್ನ ವಿರುದ್ಧ ಸೇಡ್ ತೀಸ್ಕೊಳಕ್ ಬರ್ತಿದ್ದಾಳೆ. ನೀನಿಲ್ಲಿದ್ಯಾ ಅಂತ ಲೇಡಿ ಜಿನ್ಗೆ ಗೊತ್ತಿಲ್ಲ. ಅಯ್ಯೋ, ಅಯ್ಯೋ, ಭೂತ ಬಂತು. ಓಡಿ. ನನ್ನ ಪ್ರೀತಿಯ ಚಿಂಟು, ಹೇಗಿದೀಯಾ? ನಿನ್ನಿಂದಾಗಿ ನಾನು ಎಷ್ಟೋ ದಿನ ಜೈಲ್ನಲ್ಲಿ ಕಳಿಬೇಕಾಯ್ತು. ಈಗ ನಿನ್ನ ಶಕ್ತಿನ ತಗೊಂಡು ನನ್ನ ಶಕ್ತಿ ಜಾಸ್ತಿ ಮಾಡ್ಕೊಳ್ತೀನಿ. ನಿಂಗ್ ಬೇಜಾರಿಲ್ಲ ಅಂತ ಗೊತ್ತು ನನಗೆ. ಈ ಕತ್ತೆ ಚಿಂಟು ಗೆಳೆಯನ ಅಲ್ವಾ? ಇಲ್ಲ, ಅವನು ನನ್ನ ದುಶ್ಮನ್ನು. ಬೈರಿ ಗೆಳೆಯ ಆಗ್ತಾನೆ. ಇವತ್ತಿಂದ ನೀನು ನನ್ನ ಗೆಳೆಯ. ಹೇಳು, ಚಿಂಟು ಎಲ್ಲಿದ್ದಾನೆ? ಇಲ್ದೆ ಹೋದ್ರೆ ನನಗೆ ಸಾಕಷ್ಟು ಕತ್ತೆಯ ಡಿಶಸ್ಗಳನ್ನ ಮಾಡೋದಕ್ಕೆ ಬರುತ್ತೆ. ಡಾಂಕಿದು ಕಬಾಬ್, ಡಾಂಕಿದು ಮುಗಲಾಯ್, ಡಾಂಕಿ ತಂದೂರಿ, ಡಾಂಕಿ ಟಿಕ್ಕಾ ಮಸಾಲ. ಓ, ನನ್ನ ಒಳಗಡೆ ಇರೋ ಪವರ್ನೆಲ್ಲ ತೆಗೆದು ವಾಪಸ್ ಚಿಂಟು ಕೊಡು ಅಂತ ಹೇಳ್ತಾ ಇದೀಯಾ? ನಾನು ಯಾವುದನ್ನು ವಾಪಸ್ ಕೊಡೋದಿಲ್ಲ. ನನ್ನನ್ನೇನು ಗೂಬೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಲೇಡಿ ಜಿನ್, ಬಾಯ್ ಬಾಯ್. ಅರೆ, ಎಲ್ಲಿ ಓಡಾಗ್ತಾ ಇದೆಯಾ ಲೇಡಿ ಜಿನ್? ಅಯ್ಯೋ, ಇಲ್ಲಿ ಚಿಂತೆ ಮಾಡಬೇಡಿ, ಇವಾಗಲೇ ಹಿಡಿತೀನಿ ಇವನ್ನ. ನಾನು ವೀರ್. ಚಲ್ಬುಲ್, ನನ್ನ ನಂಬು. ನನ್ನ ವಾಯ್ಸ್ ಕೇಳಿಸ್ತಿಲ್ವಾ? ಕಾಪಾಡಿ ಚುಲ್ಬುಲ್. ವೀರ್, ಒಳ್ಳೇದಾಯ್ತು ನೀನು ಅವನ್ನ ಹಿಡಿದಿದ್ದು. ಅವಳು ಲೇಡಿ ಜಿನ್ನು, ನಾನು ಅವಳನ್ನ ಇಲ್ಲಿ ಯಾಕೆ ಬದಲಾಯಿಸಿದ್ದೀನಿ. ಇತ್ತಗೋ, ಈ ಬೋನ್ ಒಳಗಡೆ ಅವಳನ್ನ ಹಾಕ್ಬಿಡು. ಅಕ್ಕಡ್ ಬಕ್ಕಡ್ ಬಂಬೇಬೋ, ವೀರ್ನ ಕತೆ ಈಗ ಮುಕ್ತಾಯವಾಯ್ತು. ನಾನು ವೀರ್, ಅದು ಲೇಡಿ ಜಿನ್. ನನ್ನ ನಂಬಿ. ಶಬಾಷ್ ಚುಲ್ಬುಲ್, ನೀನು ಅದ್ಭುತ ಕೆಲಸ ಮಾಡಿದ್ಯಾ. ಈಗ ನಿನ್ನ ಶಕ್ತಿನ ಜಿಂಟುಗೆ ವಾಪಸ್ ಕೊಡು. ಜಿಂಟು ಈ ಇಲಿನ ಕರ್ಕೊಂಡು ಜಿನ್ ವರ್ಲ್ಡ್ಗೆ ಹೋಗಿ ಬಿಡ್ತಾನೆ, ಆಮೇಲೆ ಅಲ್ಲಿ ಜೈಲಲ್ಲಿ ಬಿಡ್ತಾನೆ. ಯಾಕೆ ಅರ್ಜೆಂಟು ವೀರ್? ಅವನ ಹತ್ರ ಇದ್ರೇನು, ನನ್ನ ಹತ್ರ ಇದ್ದೇನು, ನಾವೆಲ್ಲ ಒಂದೇ ಫ್ಯಾಮಿಲಿ ಅಂತ ನೀನೇ ಹೇಳ್ತಾ ಇದ್ದೆ. ನನ್ನ ಹತ್ರ ಇದ್ರೇನು, ಅವನ ಹತ್ರ ಇದ್ರೇನು, ಕೀ ಅಂತೂ ಮನೇಲೇ ಇದೆಯಲ್ಲ ವೀರ್. ಇಲ್ಲ ಚುಲ್ಬುಲ್, ಅದು ತಪ್ಪು. ಯಾವ ವಸ್ತು ಯಾರ್ದು ಅದು ಅವ್ರಿಗೆ ಸಿಗ್ಬೇಕು. ಈಗ ಬೇಗ ಹೋಗಿ ನಿನ್ನ ಪವರ್ಸ್ ಅವನು ಕೊಡು. ನಿಮ್ಗೆ ಯಾರಿಗೂ ನನ್ನ ಕಷ್ಟ ಅರ್ಥ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಸ್ವಲ್ಪ ಟೈಮ್ಗಾದ್ರೂ ಜಾದು ನನ್ನ ಹತ್ರ ಇರೋದಕ್ ಬಿಡಿ ಪ್ಲೀಸ್. ಇನ್ನು ಎಷ್ಟೊತ್ತು? ಒಂದು 20-25 ವರ್ಷವರೆಗೂ. ಚುಲ್ಬುಲ್, ಈ ತರ ಹೊಟ್ಟೆ ಕಿಚ್ ಮಾಡಬೇಡ. ನೀನು ಒಳ್ಳೆಯವನು, ಎಲ್ರಿಗೂ ಸಹಾಯ ಮಾಡ್ತಾ ಇದ್ದವನು, ಯಾರ ಮನ್ಸ್ಗೂ ಹರ್ಟ್ ಮಾಡಲ್ಲ. ಸರಿ, ಈಗ ಅವನ ಪವರ್ಸ್ ವಾಪಸ್ ಕೊಡು. ನಿಮ್ಮೆಲ್ಲರಿಗೂ ನಾನು ಖುಷಿಯಾಗಿರೋದು ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಆಯ್ತು, ಅವ್ನ ಪವರ್ ಎಲ್ಲ ವಾಪಸ್ ಕೊಡ್ತೀನಿ. ನೋಡು ಅಲ್ಲಿ ಆ ಲೇಡಿ ಜಿನ್ ಹೇಗೆ ಒದ್ದಾಡ್ತಿದ್ದಾಳೆ ಅಂತ. ನನ್ನ ಲೇಡಿ ಜಿನ್ ಮಾಡ್ಬೇಕು ಅಂತಿದ್ದೆ ಅಲ್ವಾ ನೀನು? ಈಗ ಪರ್ಫೆಕ್ಟ್ ಆಗಿ ಜೈಲಲ್ಲಿ ಇದ್ಯಾ.
ಏನಾಯ್ತು ಇಲ್ಲಿ ನನ್ಗೆ ಹೊಟ್ಟೆ ಹಸಿತಾ ಇದೆ. ಚಾಟ್ ತಿನ್ಬೇಕು ಅಂತ ಮನ್ಸು ಹೇಳ್ತಾ ಇದೆ. ಇದೇನಿದು? ರಾಕ್ಷಸ ಓಡಿ! ಇಮ್ಲಿ, ಇದೆಲ್ಲ ಜಿಂಟುವಿನ ಜಾದುಯಿಂದಾನೇ ಆಗ್ತಾ ಇರೋದು. ಜಿಂಟು, ಜಿಂಟು ಎಲ್ಲಿದ್ಯಾ? ಚಲ್ಬಲ್ ಬೇಗ ಹೋಗು. ಜಿಂಟುನ ಹುಡ್ಕು, ನಾನು ಇವನ್ನ ನೋಡ್ಕೋತೀನಿ. ರೋಬೋಬಾಯ್ ಸೂಟ್ ಆನ್. ನಾನು ಎಷ್ಟು ದೊಡ್ಡವನಾಗ್ಬಿಟ್ಟೆ. ಓ, ಈಗ ಯಾರು ನನ್ನ ಏನು ಮಾಡಕ್ಕಾಗಲ್ಲ. ಬಂಟಿ, ನೀನು ಈ ಊರ್ನ ಬಿಟ್ಟು ಆಚೆ ಹೋಗು. ನಿನ್ನ ಕಾಲ್ಗೆ ಸಿಕ್ಕಾಕೊಂಡು ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ರೋಬೋಬಾಯ್, ನಿನ್ನ ಸಲಹೆ ನಂಗೇನ್ ಬೇಕಾಗಿಲ್ಲ. ಜಗತ್ತು ನಿನ್ನಿಂದ ಹೆದರ್ಬೋದು, ಆದ್ರೆ ನಾನ್ ನಿನ್ನಿಂದ ಭಯ ಪಡೋದಿಲ್ಲ. ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ಮಿಠಾಯಿ ತಿಂತೀನಿ. ಹೇ, ನಾನು ನಿನ್ನ ಮಿಠಾಯಿನ ತಿಂತಾ ಇದ್ದೀನಿ. ಏನಾದ್ರೂ ಪ್ರಾಬ್ಲಮ್ ಇದೆಯಾ ಹೇಳೋ. ನಾನು ಶಕ್ತಿಮಾನು, ಸರ್ವ ಶಕ್ತಿಮಾನು. ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ನಾನು ರೋಬೋಟ್ ಬಾಯ್ ಆಗ್ಬಿಟ್ಟೆ. ಕೊನೆಗೂ ನನ್ನ ಆಸೆ ನೆರವೇರ್ಬಿಡ್ತು. ಇಮ್ಲಿ, ಧನ್ಯವಾದ ನನ್ನ ರೋಬೋಟ್ ಬಾಯ್ ಮಾಡಿಸಿದ್ದಕ್ಕೆ. ನಿನ್ ಸಮಯ ಬಂದಾಗಿದೆ ರೋಬೋ ಬಾಯ್. ನಾನು ದುಷ್ಟರಿಗೆ ಗೆಳೆಯ, ಒಳ್ಳೆಯವರಿಗೆ ದುಶ್ಮನ್. ಇಲ್ಲ 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 ಇಲ್ಲ, ಸಾರಿ ಸಾರಿ ಸಾರಿ, ನಾನು ಮತ್ತೆ ಹೇಳ್ತೀನಿ. ಒಳ್ಳೆಯವರಿಗೆ ಒಳ್ಳೆಯವನು, ದುಷ್ಟರಿಗೆ ದುಷ್ಟ. ಪಾಂಟಿ ದ ರೋಬೋ ಬಾಯ್. ಅಂತ್ಯ ಬಂದಿರೋದು ನಂದಲ್ಲ, ನಿಂದು. ತಗೋ, ತಗೋ. ಹೊಡಿ 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 ರೋಬೋ ಬಾಯ್. ನಿನ್ ಗುರಿ ತುಂಬಾ ತಪ್ಪಿದೆ. ನನಗನ್ಸುತ್ತೆ ನಿನ್ ಕಣ್ಣು ಸರಿ ಇಲ್ಲ ಅಂತ. ಈಗ ನನ್ ಸರ್ದಿ. ವೀರ್, ಕೇಳಿಸ್ಕೋ ಏನಾಯ್ತು ಅಂತ. ಓ, ವಾಪಸ್ ಬಂದ್ಯಾ ನೀನು? ಸರಿ, ಇನ್ನೊಂದು ಅವಕಾಶ ಕೊಡ್ತೀನಿ ನಿನ್ಗೆ. ಹೊಡಿ ಹೊಡಿ, ಆಮೇಲೆ ಹೇಳ್ಬೇಡ ನಾನು ಅವಕಾಶ ಕೊಟ್ಟಿಲ್ಲ ಅಂತ. ಸರಿ ಸರಿ, ನೀನೇ ಇಷ್ಟದ ಹಾಗೆ. ಇದು ಚೀಟಿಂಗು. ಮೊದ್ಲು ತಪ್ಪು ಗುರಿ ಇಟ್ಟು ನೀನನ್ನ ಗೂಬೆ ಮಾಡ್ದೆ, ಈಗ ಸರಿ ಗುರಿ ಇಡ್ತಿದ್ಯಾ ನೀನು. ಬಾಸ್, ಈ ರೋಬೋ ಬಾಯ್ ಚೀಟಿಂಗ್ ಮಾಡ್ತಿದ್ದಾನೆ ಬಾಯ್. ಅಳೋದನ್ನ ನಿಲ್ಸು, ಹೋಗಿ ಫೈಟ್ ಮಾಡು, ಹೋಗೋ. ಈ ತಿಮ್ಮಕ್ಟು ಎಲ್ಲಿ ಹೋಗ್ಬಿಟ್ಟ? ಆ ರೋಬೋಟ್ ಮತ್ತೆ ಸಿಕ್ತಿದ್ರೆ ಸಾಕು. ಈ ರೋಬೋ ಬಾಯ್ ಆಗೋದು ಅಷ್ಟು ಸುಲಭದ ಮಾತಲ್ಲ.